ಮಾತ್ರ ಇದು. ಬಾಲವಿಕಾಸ್ ಅಕಾಡೆಮಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಲು ಎಲ್ಲ ರಾಜ್ಯಗಳ ಮಕ್ಕಳು ಮಕ್ಕಳ ಹಾಗೂ ಎಲ್ಲ ಮಾನವತೆಗಳಿಗೂ ಈ ಕಾರ್ಯಕ್ರಮಕ್ಕೆ ಇಟ್ಬಿಟ್ಬಿಟ್ಟು ಪ್ರೀತಿ ವಿಶ್ವಾಸ. ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು, ಅವತ್ತಿನ ಶಿಕ್ಷಣ ಹೇಗಿತ್ತು, ಮಕ್ಕಳ ನೀವೆಲ್ಲರೂ ಸುಂದರ ಭಾರತದಲ್ಲಿ ಹುಟ್ಟಿದ್ದೀರಿ, ಸಮೃದ್ಧ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಜವಾಹರ್ಲಾಲ್ ನೆಹರೂಜಿಯವರು ಭಾರತ ದೇಶದ ಸ್ವತಂತ್ರ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು. ಅವರು ತಮ್ಮ ಜನ್ಮದಿನವನ್ನು ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯಾಗಿ ಮಾಡೋಣ ಅಂತ ಹೇಳಿ ಅವರು, ಯಾಕಂದರೆ ಮಕ್ಕಳಂದರೆ ಅವರಿಗೆ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಕಾಳಜಿ. ಯಾಕೆ ಅಂತಂದರೆ ಇವತ್ತಿನ ಮಕ್ಕಳು ನಮ್ಮ ನಾಡಿನ ದೇಶದ ಶಕ್ತಿ ಮತ್ತು ಭವಿಷ್ಯ ಅಂತ ಹೇಳಿ ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳಿಗೋಸ್ಕರ ಅರ್ಪಣೆ ಮಾಡ್ತೀವಿ. ನಾವು ಯಾವ ಸಮಾಜ ಈ ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ಮೌಲ್ಯಗಳು ಈ ಮಕ್ಕಳ ಒಳಗಡೆ ನಾವು ಬಿತ್ತನೆ ಮಾಡ್ತೀವಿ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಮಕ್ಕಳು ಬೆಳೆದು ಹೇಗೆ ಆಗ್ತಾರೆ ಅಂತ ಪರಿಕಲ್ಪನೆ ನಮ್ಮಲ್ಲಿ ಇದೆಯಲ್ಲ, ಹೇಗೆ ಆಗ್ಬೇಕು ಅಂತ ಆ ಪರಿಕಲ್ಪನೆ ಇಟ್ಕೊಂಡು ನಾವು ನಮ್ಮ ಕೆಲಸಗಳು, ಕಾರ್ಯಗಳು, ವರ್ತನೆಗಳು, ನಮ್ಮ ಜವಾಬ್ದಾರಿಗಳು ನಿಭಾಯಿಸ್ತಾ ಇದ್ದೀರಾ ಅಂತ ನಾವೇ ನಮ್ಮಾಗಿ ನಾವು ಕೇಳ್ಕೋಬೇಕು. ಶ್ವೇತಾ ಅವರು ಮಾಧ್ಯಮ ಸ್ನೇಹಿತರಿಗೆ ಈ ಪ್ರಾಣವನ್ನು ಕಾಪಾಡಲು ಸರ್ ಮಣಿಕಂಠ ಆರ್ ಮಾಸ್ಟರ್ ಅವರಿಗೆ ಅಭಿನಂದನೆ. ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನೀಡಲಾಗುತ್ತೆ. ಎಲ್ಲ ಮಕ್ಕಳು